wants to do Khan Academy itself. When English teacher and math teacher, science teacher comes to our class, they will say that we can do Khan Academy. They will say that we have to do best. So we will say, why ma'am, we all want to do Khan Academy. So it's a very interesting website. ಯಾವ್ದಾದ್ರು ಕ್ಲಾಸ್ ಖಾಲಿ ಇತ್ತು ಅಂದ್ರೆ ಟೀಚರ್ಸ್ ರಜಾ ಇತ್ತು ಅಂದ್ರೆ ಮಕ್ಕಳು ಬೇಗ ಬಂದೇನೋ ಸರ್ ಆಟಕ್ಕೆ ಕಳಿಸಿ ಅಂತ ಕೇಳೋದು, ಇಲ್ಲ ಯಾವ್ದಾದ್ರು ಟೀಚರ್ಸ್ ಕ್ಲಾಸ್ ಎಂಗೇಜ್ ಮಾಡಿ ಅಂತ ಹೇಳೋದು. ಅದು ಇವಾಗ ಹಂಗಲ್ಲ, ಅಲ್ಲಿಂದ ಬಂದ್ರಪ್ಪ ಅಂದ್ರೆ ಸರ್ ಜ್ಞಾನ ಸೇತು ಮಾಡ್ತೀವಿ ಟೀಚರ್ಸ್ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅವ್ರು ಜ್ಞಾನ ಸೇತು ಮೇಲೆ ಬಗ್ಗೆನೂ ನಾವು ಕೇಳಿದ ತಕ್ಷಣ ಸರ್ ಇವಾಗ ನಾವು ಯಾವ್ದೆಲ್ಲೋ ಬೇರೆ ಬೇರೆ ಸೋರ್ಸ್ ನ ಯೂಸ್ ಮಾಡೋದೇ ಬೇಕಾಗಿಲ್ಲ ಸರ್. ನಮ್ಮ ಹತ್ರ ಒಂದು ಪುಸ್ತಕ ಕೈಯಾಗಿ ಯಾವ ರೀತಿ ಮೊಬೈಲ್ ಅಲ್ಲಿ ನಾವು ಖಾನ್ ಅಕಾಡೆಮಿ ಅನ್ನೋ ಒಂದು ಆ್ಯಪ್ ತಗೊಂಡು ಜ್ಞಾನ ಸೇತುವಲ್ಲಿ ನಾವು ಒಂದು ಲಾಗಿನ್ ಆಗಿ ಅದೇ ನಮಗೊಂದು ಎಲ್ಲ ಒಂದು ಇಡೀ ನಮ್ದು ಏನು ಪ್ರಶ್ನೆಗೆ ಉತ್ತರ ಕೊಡುವಂತ ಒಂದು ಇದೆ ಅಂತಾನೆ ಹೇಳ್ಬೋದು. ನಮ್ಮ ಪ್ರಪಂಚನೇ ಅದು ಏನು ಕೇಳಿದ್ರೆ ನಮ್ಗೆ ಆನ್ಸರ್ ಮಾಡುತ್ತೆ ಸರ್. ಈ ಬೇರೆಯವ್ರ ಹತ್ರ ಹೆಂಗ್ ಕೇಳ್ಬೇಕಪ್ಪ, ನಮ್ಮ ಇಷ್ಟು ದೊಡ್ಡವರಾಗಿ ನಾವು ಇನ್ನೊಂದು ಪ್ರಶ್ನೆನ ಯಾವ ರೀತಿ ಕೇಳ್ಬೇಕು ಇವ್ರ ಹತ್ರ ಹೋಗಿ ಅಂತ ನಾವು ಮುಜುಗರ ಪಡ್ತೀವಿ. ಬಟ್ ಕೈಯಲ್ಲಿ ನಮ್ಮ ಅಂಗೈಯಲ್ಲಿ ನಮ್ಮ ಹತ್ರ ಇರೋದ್ರಿಂದ ನಮ್ಗೆ ಅದಕ್ಕೆ ಕೇಳಿದ ತಕ್ಷಣ ಸಾಕು. ನಮ್ಗೆ ಇವಾಗ ನಮ್ಗೆ ಈ ಬಗ್ಗೆ ನಮ್ಗೆ ಗಣಿತದ ವಿನ್ಯಾಸಗಳ ಬಗ್ಗೆ ನನಗೆ ಮಾಹಿತಿ ಬೇಕಂತ ಅದಕ್ಕೊಂದು ಟೈಪ್ ಮಾಡಿದ್ರೆ ಸರ್ ಪ್ರತಿಯೊಂದು ನಮ್ಗೆ ಯಾವ ರೀತಿ ಬೇಕಂತ ಅದನ್ನೇ ಪ್ರಶ್ನೆ ಕೇಳ್ತಾರೆ ಸರ್. ನೀವು ಮಲ್ಟಿಪಲ್ ಚಾಯ್ಸ್ ಬೇಕು, ಒಂದು ವಾಕ್ಯದಲ್ಲಿ ಉತ್ತರ ಬೇಕು, ಲಾಂಗ್ ಆನ್ಸರ್ಸ್ ಬೇಕು, ಅದನ್ನೇ ಪ್ರಶ್ನೆ ನಮ್ಗೆ ಕೇಳುತ್ತೆ ಸರ್. ಅದು ಮತ್ತೆ ನಿಮ್ಗೆ ಯಾವ ರೀತಿ ಬೇಕು ಎಲ್ಲ ರೀತಿಯ ಸಹಾಯ ಮಾಡ್ತಾರೆ. ಒಂದು ಮಿತ್ರ ಅಂತಾನೆ ಹೇಳ್ಬೋದು ಸರ್. ನನಗಂತೂ ವೈಯಕ್ತಿಕ ಆಗಿರ್ಬೋದು, ನಾನು ಶಾಲೆ ಪಾಠ ಮಾಡೋಕೆ ಆಗಿರ್ಬೋದು ಬಹಳಷ್ಟು ಹೆಲ್ಪ್ ಆಗಿ. ಇದರಿಂದ ನಾನು ಮಕ್ಕಳಿಗೇನು ನಾನು ಇದು NMS ಎಕ್ಸಾಮ್ ಕೂಡ ಹೆಲ್ಪ್ ಮಾಡ್ಕೊಂಡಿದ್ದೀನಿ ಸರ್. ಇದರಿಂದ ಮಕ್ಕಳು ಸ್ಕೋರ್ ಮಾಡೋಕ್ಕೂ ಹೆಲ್ಪ್. ನಾನು ಹೇಳ್ತಕ್ಕಂಥ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆ ನೋಡಿದ್ದೀನಿ ಸರ್. ಮತ್ತೆ NMS ಎಕ್ಸಾಮ್ ಆದ್ಮೇಲೆ ಅದರಲ್ಲಿ ಕೂಡ ಈ ಸೈನ್ಸ್ ಬಗ್ಗೆ ಆಗಿರ್ಬೋದು, ಈ ಮ್ಯಾಥ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಪ್ರಶ್ನೆಗಳು ಬಂದಿದ್ವು ಸರ್. ಮಲ್ಟಿಪಲ್ ಚಾಯ್ಸ್ ನಾನು ಮತ್ತೆ ಟೆಸ್ಟ್ ಮಾಡಿ ನೋಡಿದ್ದೀನಿ ಸರ್. ಅದ್ರೂ ನಮ್ಗೆ ಟ್ಯೂಷನ್ ತಗೋಕ್ಕೂ ಹೆಲ್ಪ್ ಆಗಿದೆ ಸರ್. ಇದರಿಂದ ಈ ಜ್ಞಾನ ಸೇತು ಒಂದು ಒಳ್ಳೆ ಒಂದು ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಸರ್. ಇದನ್ನ ಯಾರು ಅನುಷ್ಠಾನ ಮಾಡಿದವರಿಗೆ ನಮ್ಮ ಕಡೆಯಿಂದ ಬಹಳಷ್ಟು ಧನ್ಯವಾದಗಳು. ಯೋಜನೆ ಜಾರಿ ಬಂದಿದೆ, ಜ್ಞಾನ ಸೇತು ಕಾರ್ಯಕ್ರಮ ಜಾರಿ ಬಂದಿದೆ. ಈ ಕಾರ್ಯಕ್ರಮವನ್ನು ನನ್ನ ಕ್ಲಸ್ಟರ್ನಲ್ಲಿರುವಂತಹ ಎಲ್ಲ ಶಾಲೆಯ ಶಿಕ್ಷಕರು ಕೂಡ ಬಹಳ ಪ್ರೀತಿಯಿಂದ ಒಪ್ಪಿಕೊಂಡಿದ್ದಾರೆ. ನಮ್ಮ ಶಾಲೆಯಲ್ಲಿ ನಮ್ಮ ಕ್ಲಸ್ಟರ್ನಲ್ಲಿರುವಂತಹ 9 HP ಶಾಲೆಗಳು ಹಾಗೆ 4 ಹೈಸ್ಕೂಲ್ಗಳೇನಿದೆ ಅವೆಲ್ಲರೂ ಕೂಡ ಆನ್ ಬೋರ್ಡ್ ಇದೆ. ಅಟ್ ಪ್ರೆಸೆಂಟ್ ಯಾವುದು ಕೂಡ 0 ಪ್ರೋಗ್ರೆಸ್ ಇಲ್ಲ, ಎಲ್ಲದೂ ಕೂಡ 100% ಪ್ರೋಗ್ರೆಸ್ ಇದೆ. ಏನಾದ್ರು ತಪ್ಪಾದ್ರೆ ಮತ್ತೆ ಬೋನಸ್ ಕ್ವಶನ್ಸ್ ಬರ್ತಾವೆ ಮೇಡಮ್. ಆ ಕ್ವಶನ್ ಅನ್ನ ಎಲ್ಲಾ ಕ್ವಶನ್ಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಮೇಡಮ್ ಅವ್ರಿಗೆ ಸ್ಟಾರ್ ರೇಟಿಂಗ್ ಬರ್ತಾ ಇದೆ. ಅದರಿಂದ ಮಕ್ಕಳು ತುಂಬಾ ಖುಷಿ ಪಡ್ತಾ ಇದ್ದಾರೆ. ಈಗ ನೀವೇ ನೋಡಿದ್ರಿ ನಮ್ಮ ಮಕ್ಕಳೆಲ್ಲ ವರ್ಡ್ಸ್ ಟರ್ಮ್ಸ್ ಏನಿದಾವೆ ಸೈನ್ಸಿಗೆ ಸಂಬಂಧಪಟ್ಟಂಗೆ ಇರ್ಬೋದು, ಮ್ಯಾಥ್ಸಿಗೆ ಸಂಬಂಧಪಟ್ಟಂಗೆ ಇಂಗ್ಲಿಷ್ ಟರ್ಮ್ಸ್ ಏನಿದೆ ಅದನ್ನೆಲ್ಲ ಕಲ್ತಿದ್ದಾರೆ ಮೇಡಮ್. ತುಂಬಾ ಖುಷಿ ಇದೆ. ಜ್ಞಾನ ಸೇತು ಕಾರ್ಯಕ್ರಮ ತಂದಿದ್ದು ನಮ್ಮಂತೂ ಖುಷಿ ಆಗಿದೆ. ಮತ್ತೆ get more excited and then do like if we have scored in one topic 70 points. If you go and win, you will get 100 points. That is the excitement when you get points. Khan Academy is like even the dull students can go to a next level by Khan Academy using Khan Academy platform. Khan Academy ಆ್ಯಪನ್ನು ನಾನು ಮೊದಲು ಉಪಯೋಗಿಸ್ತಾ ಇದ್ದೆ. ನನಗೆ ನನ್ನ ಸಬ್ಜೆಕ್ಟಲ್ಲಿ ಏನಾದರೂ ಡೌಟ್ ಇದ್ದಾಗ ಆ ಆ್ಯಪಿಗೆ ಹೋಗಿ ನನ್ನ ಡೌಟನ್ನು ಕ್ಲಿಯರ್ ಮಾಡ್ಕೊತಾ ಇದ್ದೆ. ಆದರೆ ಇವಾಗ ಇದನ್ನು ಮಕ್ಕಳಿಗೂ ಇಂಟ್ರೊಡ್ಯೂಸ್ ಮಾಡಿರೋದ್ರಿಂದ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನು ಪಡೀತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಸುಮಾರಷ್ಟು ಕಂಪ್ಯೂಟರ್ಸ್ ಇರೋದ್ರಿಂದ ನಾವು ಯಾವಾಗ ಫ್ರೀ ಪೀರಿಯಡ್ ಇರುತ್ತೋ ಆವಾಗ ಮಕ್ಕಳಿಗೆ ಕಂಪ್ಯೂಟರ್ಸ್ ಮುಂದೆ ಕೂರಿಸ್ಬಿಟ್ಟು ಅದರಲ್ಲಿ ಗಣಿತ, ವಿಜ್ಞಾನ ಮತ್ತು ಇಂಗ್ಲೀಷ್ ವಿಷಯವನ್ನು ಕಲಿಕೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡ್ತಾ ಇದ್ರು. ಮಕ್ಕಳು ಬಹಳ ಆಸಕ್ತಿಯಿಂದ ಕಲಿತಾ ಇದ್ರು. ವಿಡಿಯೋಸ್ ಥ್ರೂ ಇರ್ಬೋದು, ಕ್ವಿಝು, ಇದನ್ನೆಲ್ಲ ಬಹಳ ಖುಷಿಯಾಗಿ ಅಂದರೆ ಒಂದು ಸಂತೋಷದಾಯಕವಾದ ವಾತಾವರಣದಲ್ಲಿ ಅವರು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಮಕ್ಕಳಿಗೆ ಬಹಳ ಉಪಯೋಗ ಆಗಿದೆ. ಆಮೇಲೆ ಕುತೂಹಲನೂ ಅವರಲ್ಲಿ ಮೂಡುತ್ತೆ. ಇನ್ನಷ್ಟು ಹೊಸ ವಿಚಾರಗಳನ್ನು ತಿಳ್ಕೋಬೇಕು ಅನ್ನೋ ಒಂದು ಮನೋಭಾವನೆಯೂ ಬಂದ್ಬಿಡುತ್ತೆ. ಬಹಳ ಆಸಕ್ತಿಯಿಂದ ಕಲಿತಾರೆ. ಈ ಪಿರಿಯಡ್ ಅಂತ ಹೇಳಿದ್ರೆ ಬಹಳ ಖುಷಿಯಿಂದ ಕಂಪ್ಯೂಟರ್ ಲ್ಯಾಬಿಗೆ ಹೋಗಿ ಕಲಿಕೆಯಲ್ಲಿ ತೊಡಗಿಸ್ತಾರೆ. ಆದರ್ಶ ವಿದ್ಯಾಲಯದಲ್ಲಿ ಮಕ್ಕಳು 8ನೇ ತರಗತಿಯಲ್ಲಿ ಓದುತ್ತಿದ್ದಾರೆ. ಈ ಖಾನ್ ಅಕಾಡೆಮಿ ಅಂತ ನೋಡಿದಾಗಿಂದ ನಮ್ಮ ಮಕ್ಕಳು ಸ್ವಲ್ಪ ಜನರಲ್ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನನಗನ್ಸುತ್ತೆ. ಈಗ ಬೈಜೂಸ್ ಆಗಿರ್ಬೋದು, ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಕಾಡೆಮಿ ಆಗಿರ್ಬೋದು, ಇದೆಲ್ಲನೂ ಅಮೌಂಟ್ ಕೊಟ್ಟು ನಾವು ಪೇ ಮಾಡೋ ಕ್ಲಾಸ್ ತೊಗೊಳೋದಕ್ಕಿಂತ ಇದು ಉಚಿತವಾಗಿ ಅದಕ್ಕಿಂತ ಬೆಸ್ಟ್ ಇದೆ ಅಂತ ನನಗೆ ಅನ್ನಿಸ್ತು.
ಅವಳು ಕ್ಲಾಸ್ ನೋಡುವಾಗ ನನ್ನ ಮಗನೂ ಸಹ ಆ ಕ್ಲಾಸನ್ನು ಅಟೆಂಡ್ ಮಾಡ್ತಾನೆ. ಆ ಕ್ವಶನ್ಗಳಿಗೆ ಅವ್ರಿಗಿಂತ ಫಸ್ಟಾಗಿ ಅವನೇ ಆನ್ಸರ್ ಮಾಡ್ತಾನೆ. ಈವನ್ ನನ್ನ ದೊಡ್ಡ ಮಗಳು ಸಹ, ನನಗಿರೋದು 3 ಜನ ಮಕ್ಕಳು, 3 ಜನ ಮಕ್ಕಳು ಒಂದು ಖುಷಿಯಾಗಿ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾರೆ. ನನಗಂತೂ ತುಂಬ ಖುಷಿಯಾಗುತ್ತೆ. ಮೊಬೈಲು ನೋಡಿ ಬೇರೆ ಬೇರೆ ಏನೋ ನೋಡೋದಕ್ಕಿಂತ ಅದೇ ಮೊಬೈಲನ್ನು ಇಟ್ಕೊಂಡು ಜನರಲ್ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇದ್ದಾರೆ ಅಂತ ನಾವು ಯಾಕೆ ಕೊಡ್ಬೋದು ಖುಷಿ. ಕ್ಲಾಸ್ ಅಟೆಂಡ್ ಮಾಡಿಬಿಟ್ರೆ ಮಕ್ಕಳೇ ಅದರಲ್ಲಿ ಕ್ಲಾಸಸ್ ಅನ್ನ ಕೇಳ್ತಾ ಇದ್ದಾರೆ, ವಿಡಿಯೋಸ್ ನೋಡ್ತಾ ಇದ್ದಾರೆ, ಕ್ವಶನ್ ಆನ್ಸರ್ಸ್ ಎಲ್ಲ ಅಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಹೊರೆ ಕಡಿಮೆ. ಅದರಲ್ಲೂ ಅವ್ರ ಮನೇಲಿ ಇವಾಗ ಪ್ರಾಬ್ಲಮ್ ಇದೆ, ಅವ್ರ ತಂದೆ ಹುಷಾರಿಲ್ಲ. ಹಾಗಾಗಿ ಅವ್ರ ತಾಯಿ ಹೊರಗಡೆ ಹೋದಾಗ ಮನೇಲಿ ತಂದೆ ನೋಡ್ಕೋಬೇಕಾಗುತ್ತೆ ಅಂದ್ಬಿಟ್ಟು ಮಗು ಒಂದು 2-3 ದಿನ ಮನೇಲಿರುತ್ತೆ, ಶಾಲೆಗೆ 3-4 ದಿನ ಬರ್ತಾ ಇದೆ, ವಾರದಲ್ಲಿ 1 ದಿನ ಅಂತೂ ಅಬ್ಸೆಂಟ್ ಆಗ್ತಾ ಇದೆ. ಆ ಮಗು ಹೆಚ್ಚಾಗಿ ಫೋನಲ್ಲಿ ಕಲಿತಾ ಇದೆ. ಅವ್ರ ಪೇರೆಂಟ್ಸ್ ಕೂಡ ಮಾತಾಡ್ತೀವಿ ನಾವು, ಇಲ್ಲ ಮೇಡಮ್ ಫೋನ್ ಅದಕ್ಕೆ ಅಂತಾನೆ ಕೊಡ್ಸಿದೀವಿ, ಬಟ್ ಅವಳಿಗೆ ಪ್ರವೇಶ ಎಲ್ಲ ಲಾಕ್ ಸಿಕ್ಬಿಟ್ಟು ಕೊಟ್ಟಿದ್ದೀವಿ. ಮಗು ಅದ್ರಲ್ಲಿ ತುಂಬಾ ಚೆನ್ನಾಗಿ I have doubts, but I didn't dare to ask them. So this Khan Academy helped me clear all my doubts by helping me understand by a video and some quizzes, and also some extra knowledge to help my grades up. So this Khan Academy was like a very good experience for me. ಈಗ ಬಹಳ ಮುಖ್ಯವಾಗಿದೆ ಅಂದ್ರೆ ನಾವು ಈಗ CBSE ಬೇಸಿಕ್ ಇರೋದ್ರಿಂದ ಕೆಲವೊಂದು ಫಿಸಿಕ್ಸ್ ಕಾನ್ಸೆಪ್ಟ್ಗಳನ್ನ ಮಕ್ಕಳಿಗೆ ಪಾಠ ಮಾಡ್ತೀವಿ. ಮಾಡಿದ್ಮೇಲೆ ನಂತರ ಮಕ್ಕಳಿಗೆ ಅದನ್ನ ಅರ್ಥ ಮಾಡೋದಕ್ಕೆ ಒಂದ್ಸರಿ ನಾವು ಆ ವಿಡಿಯೋ ನೋಡೋದಕ್ಕೂ ನಮ್ಗೆ ಬಹಳ ಯೂಸ್ ಆಗಿದೆ ಫಿಸಿಕ್ಸ್ ಕಾನ್ಸೆಪ್ಟ್. ಅದಾದ್ಮೇಲೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೆಲವೊಂದು ಕಡೆ ಪ್ರಯೋಗಾಲಯದಲ್ಲಿ ಎಲ್ಲಾ ಮೆಟೀರಿಯಲ್ಸ್ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಮಾಡಕ್ಕಾಗಿರುವಂತ ಪ್ರಯೋಗಗಳನ್ನ ಮಕ್ಕಳಿಗೆ ಕೆಲವೇ 2-3 ನಿಮಿಷದಲ್ಲಿ ಇಲ್ಲಿ ಖಾನ್ ಅಕಾಡೆಮಿ ವಿಡಿಯೋದಲ್ಲಿ ಬಹಳ ಚೆನ್ನಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ರೆ. ಅದಾದ್ಮೇಲೆ ಇನ್ನೊಂದೇನಂದ್ರೆ ಮುಂದೆ ಸೈನ್ಸ್ ಸ್ಟ್ರೀಮಿಗೆ ಹೋಗುವಂತ ಮಕ್ಕಳಿಗೆ ಬರೀ ಕನ್ನಡ ಮೀಡಿಯಂ ಅಲ್ಲೇ ನಾವು ಟೀಚ್ ಮಾಡೋದ್ರಿಂದ ಇಲ್ಲಿ ವಿಡಿಯೋಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ಇದೆ. ಬಟ್ ನಾವೇನಂದ್ರೆ ಜಾಸ್ತಿ ಇಂಗ್ಲಿಷ್ಗೆ ಫೋಕಸ್ ಮಾಡ್ರಿ ಅಂತ ಹೇಳಿ, ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಆ ವರ್ಡ್ಸ್ಗಳು ಅವರೆಲ್ಲ ಅವರು ಟೆಕ್ನಿಕಲ್ ಟರ್ಮ್ಸ್ ಅನ್ನ ಇಲ್ಲಿಂದಾನೇ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಾಗ ಮುಂದೆ ನಮ್ಮ ಕನ್ನಡ ಮೀಡಿಯಂ ಇಂದ ಬಂದಿದ್ವಿ ಅನ್ನುವಂತ ಒಂದು ಮಕ್ಕಳ ಫೀಲಿಂಗ್ ಹಿಂಜರಿಕೆ ಕಡಿಮೆ ಆಗಿದೆ ಅಂತ. I am Basha. We will all sit in computer lab in line wise man. First questions I will answer. Second they will answer means we will competition and who score 100 mastered like competitions they will. ಹೇಳ್ಕೊಟ್ಟಿರ್ತೀನಿ. ಬಟ್ ವರ್ಗು ಯಾವುದೋ ಒಂದು ಮಗು ಬೇಸಿಕ್ ಲೆವೆಲ್ ಕಲಿತಾ ಇರುತ್ತೆ ಒಂದು ಸಿಸ್ಟಮ್ ಅಲ್ಲಿ, ಇನ್ನೊಂದು ಮಗು ಅದನ್ನ ಸ್ವಲ್ಪ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಕಲಿತಾ ಇರುತ್ತೆ. ಅವ್ರವ್ರ ಲೆವೆಲ್ಗೆ ಸ್ಲೋ ಆಗಿದ್ದಂತವ್ರು ಮಕ್ಕಳು ಸ್ಲೋ ಆಗಿ ಕಲಿಯೋದಕ್ಕೆ ಅವರ ಲರ್ನಿಂಗ್ ಫೇಸ್ ಏನಿರುತ್ತೆ ಆ ಫೇಸ್ಗೆ ಕರೆಕ್ಟ್ ಆಗಿ ಅವರು ಕಲಿಯೋದಕ್ಕೆ ತುಂಬಾ ಅನುಕೂಲ ಆಗಿದೆ ಈ ಖಾನ್ ಅಕಾಡೆಮಿ ಅಂತಕ್ಕಂಥದ್ದು. ಅದರಲ್ಲಿರ್ತಕ್ಕಂಥ ಟೂಲ್ಸ್ ಎಲ್ಲ ನನಗೆ ಟೀಚರ್ ಆಗಿ ತುಂಬಾ ಖುಷಿ ಕೊಟ್ಟಿದೆ.